ಹಾಯ್ ಫ್ರೆಂಡ್ಸ್, ಬಣ್ಕರ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಉಂಡೆ ಹೇಗೆ ಮಾಡೋದಂತ ಹೇಳ್ತೀನಿ. ನಾನಿದಕ್ಕೆ ಜೋಳದ ಹಿಟ್ಟನ್ನು ತಗೋತಾ ಇದ್ದೀನಿ. ಇದನ್ನು ಅಕ್ಕಿ ಹಿಟ್ಟಿನಿಂದಲೂ ಮಾಡಬಹುದು. ಇದನ್ನು ಸ್ವಲ್ಪ ರೌಂಡ್ ಮಾಡ್ಕೋಬೇಕು. ಹೀಗೆ ಇವಾಗ ಬಿಸಿನೀರು ಹಾಕೋಬೇಕು. ಈ ಬಿಸಿನೀರನ್ನು ಗುಳ್ಳೆ ಬರೋವರೆಗೂ ಕಾಯಿಸ್ಬೇಕು. ಈ ಬಿಸಿನೀರು ಯಾಕಪ್ಪ ಹಾಕೋದಂದರೆ ರೊಟ್ಟಿ ತುಂಬ ಮೃದುವಾಗಿ ಮತ್ತು ಎಲ್ಲೂ ಹರಿಯಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹೀಗೆ ನಾದೋದು ಅಂದರೆ ಚೆನ್ನಾಗಿ ಕಲಿಸ್ಕೋದು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದಕ್ಕೆ ಹಚ್ಚೋದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ. ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಹೀಗೆ ರೌಂಡ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೀಗೆ ಮೊದಲಿಗೆ ಒಂದು ಕೈಯಿಂದ ಆಮೇಲೆ ಎರಡು ಕೈಯಿಂದ ನೀಟಾಗಿ ತಟ್ಟಬೇಕು. ಇವಾಗ ತೆಗೆದು ಹಾಕೋಣ. ಇದಕ್ಕೆ ನೀರು ಹಚ್ಕೋಬೇಕು. ನೀಟಾಗಿ ಎಲ್ಲ ಕಡೆನೂ ಹಚ್ಚಬೇಕು. ಈ ಹಚ್ಕೊಂಡಿರೋ ನೀರೆಲ್ಲ ಆರಿದ ಮೇಲೆ ಈ ರೊಟ್ಟಿನ ತಿರ್ಸಿ ಹಾಕೋಬೇಕು. ಇವಾಗೆಲ್ಲನೂ ಆರಿದೆ. ಹೀಗೆ ತಿರ್ಸಿ ಹಾಕೋಬೇಕು. ಇವಾಗ ರೊಟ್ಟಿ ಆಗಿದೆ. ಉಂಡೆ ಕಟ್ಕೊಳ್ಳೋಣ. ನಾವು ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ ಮತ್ತು ಎಣ್ಣೆ. ಇವಾಗ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಇದರಲ್ಲಿ ಸಣ್ಣ ಮಾಡ್ಕೊಳ್ಳೋಣ. ಮಿಕ್ಸರಲ್ಲಿ ಸಣ್ಣ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾವು ಈ ಥರ ಕಲ್ಲಲ್ಲಿ ಜಜ್ತೀವಿ. ಇವಾಗ ರೊಟ್ಟಿ ಕಟ್ಕೊಳ್ಳೋಣ. ಸ್ವಲ್ಪ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಸಣ್ಣ ಮಾಡಿ ಇಟ್ಕೊಂಡಿರುವಂಥ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟೇ ಎಣ್ಣೆನ ಹಾಕೋಬೇಕು. ಇದನ್ನು ಇವಾಗ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆನೂ ಹಚ್ಕೋಬೇಕು. ಹೀಗೆ ಇದನ್ನು ಚೆನ್ನಾಗಿ ಸಣ್ಣಗೆ ಕಲಿಸ್ಕೋಬೇಕು. ಇವಾಗ ಉಂಡೆ ಕಟ್ಟೋಣ. ನೋಡಿ ಹೇಗೆ ಬಂತಂತ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.